ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದ್ರೆ, ಇವತ್ತು ನಮ್ಮ ಅಣ್ಣನ ಮದುವೆ ಇದೆ. ಸೊ ಅದ್ರಲ್ಲಿ ಏನೇನು ಮಾಡ್ತೀರಿ, ಏನೇನು ಶಾಸ್ತ್ರ ಮಾಡ್ತೀರಿ ಅನ್ನೋದೇ ವಿಡಿಯೋ. ಸೊ ರೆಡಿ ಆಗ್ಬಿಟ್ಟು ಬಿಡ್ತೀನಿ ಎಲ್ಲರೂ. ಹೋಗ್ಬೇಕಂತೆ ನಮ್ಮ ಅಣ್ಣಂಗೆ. ಸೊ ಬನ್ನಿ ಅಲ್ಲಿ ಹೋಗೋಣ. ನೋಡಿ ಹೀಗಿದೆ ಔಟ್ಫಿಟ್, ಆಮೇಲೆ ತೋರಿಸ್ತೀನಿ. ಇವಾಗ ಅಲ್ಲಿ ಕಾಲು ತೊಳೆಯಕ್ಕೆ ಹೋಗ್ಬೇಕಂತ ಹೋಗೋಣ ಬನ್ನಿ. ಎಲ್ಲ ಇದು ಮುಗಿತು. ಇವಾಗ ಹೆಣ್ಣು ಗಂಡನ ಮಂಟಪದಲ್ಲಿ ಕುಣಿಸಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕನ ಮಗಳು ಇನ್ನೂ ಇವಾಗ ರೆಡಿ ಆಗ್ತಿದ್ದಾರೆ. ಬನ್ನಿ
ಸೊ ಗೈಸ್, ನಮ್ಮ ಅಕ್ಕ ಅವ್ಳ ಫೋನ್ ನನ್ನ ಕೈ ಕೊಟ್ಬಿಟ್ಟು ಅಲ್ಲಿ ಹೋಗಿದ್ದಾಳೆ, ಅಂದರೆ ಅಲ್ಲಿದ್ದಾಳೆ. ಅಲ್ಲಿ ಹಾಲು ಹಾಕೋ ಹತ್ರ ಅಕ್ಷತೆ ಕೊಡ್ತಿದ್ದಾಳೆ ಎಲ್ಲಾರ್ಗು. ತೋರಿಸ್ತೀನಿ ನೋಡಿ, ನಮ್ಮ ಅತ್ತೆ ಇದ್ದಾರೆ. ನಾವು ಅದಕ್ಕೆ ಮೈಕ್ ಎತ್ಕೊಂಡು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಅವಳು ಇದನ್ನ ಹಾಕ್ತಾಳೋ ಇಲ್ಲ ಗೊತ್ತಿಲ್ಲ. ನಮ್ಮ ಇವ್ರದ್ದು ಸೀಮಂತದ್ದು ಸೇರಿಸಿ ಇವತ್ತಿನ ಫಂಕ್ಷನ್ ನಡೀತಾ ಇರೋದು. ನೀವೆಲ್ಲರೂ ಸಹಕರಿಸ್ಬೇಕು, ಲೈಕ್ ಕೊಡ್ಬೇಕಂತ. ಗೈಸ್ ಬನ್ನಿ, ಒಬ್ಬೊಬ್ಬರಾಗೆ ಪರಿಚಯ ಮಾಡಿಸ್ತೀನಿ ಇಲ್ಲಿ ಯಾರೇನು ಅಂತ ಹೇಳಿ. ಇವಳು ಬಂದು ನನ್ನ ಸೊಸೆ. ಮಾತು ಕಡಿಮೆ, ಯಾಕಂದ್ರೆ ಮಾತಾಡಿದ್ರೆ ಅಲ್ಲಿ ಕಾಣಿಸುತ್ತೆ ಅನ್ನೋದೇ ಅವ್ಳ ಪ್ರಾಬ್ಲಮ್ಮು ಅಷ್ಟೇ. ಗೈಸ್ ಇವ್ರು ಬಂದು ನಮ್ಮ ನಾದ್ನಿ ಆಗ್ಬೇಕು. ಅಪರೂಪಕ್ಕೆ ಮತ್ತೆ ನೀವು ನೋಡೋದು ನೆಕ್ಸ್ಟ್ ಬ್ಲಾಗ್ಗೆ, ಯಾಕಂದ್ರೆ ಇವರು ಮೂಡಿದ್ದಂಗೆ ಫಂಕ್ಷನ್ ಅಟೆಂಡ್ ಆಗ್ತಾರೆ. ಇದು ಅವ್ರ ದೊಡ್ಡ ಮಗಳು, ಇದು ಅವ್ರ ಚಿಕ್ಕ ಮಗ. ನೆಕ್ಸ್ಟ್ ಎರಡನೇ ಬ್ಯಾಟಿಂಗ್ ಮುಗಿಸಿ ಸೀಮಂತಕ್ಕೆ ರೆಡಿ ಆಗಿದ್ದಾರೆ. ಇವರ ನಮ್ಮ ಭಾವ ತುಂಬಾ ಸುಸ್ತಾಗಿದ್ದಾರೆ. ಮದುವೆ ಓಡಾಟ, ಸೀಮಂತದ ಓಡಾಟ, ಅವಾಗ ಹೆಂಡ್ತಿನೂ ನೋಡ್ಕೊಂತ ಇದ್ದಾರೆ. ಹಾಯ್ ಹೇಳಿ. ಹಾಯ್ ಚಿಕ್ಕ ಬಾ ಪರಿಚಯ ಮಾಡಿಸ್ತೀರಿ. ಇವ್ರು ಬಂದು ನಮ್ ಚಿಕ್ಕಮ್ಮ ಆಗ್ಬೇಕು. ಹೇಳ್ಬೇಕಂದ್ರೆ ವರ್ಷನಲ್ಲಿ ನೋಡಕ್ ಸ್ಲಿಮ್ ಆಗಿದ್ದಾರೆ. ಅಕ್ಕ ಅಂತ ಅನ್ಕೊಂಬೇಡಿ, ಚಿಕ್ಕಮ್ಮ ಆಗ್ಬೇಕು ಅಷ್ಟೇ. ಇವ್ರು ನಮ್ಮ ಅಕ್ಕನವ್ರ ಆಗ್ಬೇಕು. ಇವ್ರದ ಸೀಮಂತ. ನಾವೆಲ್ಲರೂ ಗುಡ್ ನ್ಯೂಸ್ಗಾಗಿ ವೇಟ್ ಮಾಡ್ತಾ ಇದ್ವಿ, ಕೊನೆಗೂ ಕೊಟ್ರು. ಕಾಯೋಣ ಯಾವ ಮಗು ಆಗುತ್ತೆ ಅಂತ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀವಿ. ಇವತ್ತು ಸೀಮಂತ ನೋಡಿ. ಸೊ ಗೈಸ್, ಅವಳು ಇವಾಗ ಶ್ರೀಮಂತ ಅಂದ್ರಲ್ಲ, ಅವರ ಮಗಳು. ನೋಡಿ, ವಿಡಿಯೋಗೆ ಬಾ ಅಂದ್ರೆ ಬರ್ತಾ ಇಲ್ಲ, ಹೆಂಗ್ ಓಡಾಡ್ತಿದ್ದಾಳೆ. ಆಯ್ತು, ಯೂಟ್ಯೂಬ್ ಚಾನಲ್. ಏನ್ ಯೂಟ್ಯೂಬ್ ಚಾನಲ್? ಗೈಸ್ ಇವ್ರು ಬಂದು ನಮ್ಮ ಚಿಕ್ಕಮ್ಮನವ್ರ ಮಗಳು. ಇವ್ರನ್ನ ಯಾವಾಗಾದ್ರೂ ನೋಡ್ಬೇಕು ಅಂದ್ರೆ ಬರೀ ಅವ್ರ ಫಂಕ್ಷನ್ಗಳಲ್ಲಿ ಮಾತ್ರ ಸಿಗ್ತಾರೆ. ಇನ್ ಯಾವ್ದೇ ಫಂಕ್ಷನ್ ಅಲ್ಲಿ ಜಾಸ್ತಿ ಇರಲ್ಲ. ಇವ್ರು ಬಂದು ನಮ್ ದೊಡ್ಡಕ್ಕ ಆಗ್ಬೇಕು. ನೋಡಕ್ ಮಾತ್ರ ಸಿಂಪಲ್, ಕೆರಳಿದ್ರೆ ಮಾತ್ರ ವೈಲೆಂಟ್. ಹಾಯ್ ಅಂತ ಹೇಳಕ್ಕ. ಇವ್ರಂತಾರೆ ಇನ್ ನೆಕ್ಸ್ಟ್ ಸಿಗ್ಲಿ. ನೋಡಿ, ನನ್ಗೆ ಮೈಕ್ ಎತ್ಕೋಬಾ ಅಂದ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ನಂಗೆ ಗೊತ್ತು ಇವತ್ತು ಇವ್ರು ಬರಲ್ಲ ಅಂತ. ಕಾಯ್ತಾನೆ ಇದೀನಿ, ಈಸ್ಕೊಂಬಂದ ಅಂದ್ಬಿಟ್ಟು ಅಲ್ಲೇ ನಿಂತವ್ರೆ. ಎಲ್ಲ ಡೆಕೋರೇಷನ್ ಮಾಡಿ. ಗಂಡ ಹೆಂಡತಿ ಅಪರೂಪಕ್ಕೆ ಫಂಕ್ಷನ್ಸ್ ಅಟೆಂಡ್ ಆಗ್ತಾರೆ, ಆದ್ರೆ ನೀಟಾಗಿ ಆಗ್ತಾರೆ, ಏನ್ ಮೋಸ ಇಲ್ಲ. ಮುತ್ತತ್ತಿಗೆ ಮಾಡಿದ್ವಿ, ಯಾರು ಕಾಣಿಸಿಲ್ಲ. ನಂದಲ್ಲ ಬ್ಲಾಗ್. ಅಪರೂಪಕ್ಕೆ ವೀಕೆಂಡ್ ಅಲ್ಲಿ ಕಾಣಿಸ್ಕೊಳ್ಳೋಂತ ಪ್ರಣಯ ಪಕ್ಷಿಗಳು, ಅವ್ರಿಗೆ 2 ಪಕ್ಷಿಗಳಾಗಿದೆ. ನೆಕ್ಸ್ಟ್ ಟೈಮ್ ಬರೋಷಲ್ಲಿ ಇನ್ನೂ ಸಣ್ಣ ಆಗಿರ್ತಾರೆ ಅನ್ನೋದು ಅವ್ರ ನಂಬಿಕೆ. ಇವಾಗ ನೋಡ್ಕೊಂಬಿಡಿ, ನೆಕ್ಸ್ಟ್ ಟೈಮ್ ಕಂಡು ಹಿಡಿತೀರೋ ಇಲ್ವೋ ಗೊತ್ತಿಲ್ಲ. ನಿಮ್ ಕಡೆಯಿಂದ 2 ಮಾತು. ಹಲೋ, ಏನಾರು ಇದೆಯಾ? ಏನಿಲ್ಲ, ಬೇಗ ಊಟ ಮಾಡ್ಬೇಕು. ಊಟಕ್ಕೆ ಅಂತ ಬಂದ್ರೆ ಇದ್ದರು ಎಲ್ಲಿ ಅವ್ರ ಬೆಳಗ್ಗೆ ಕೆತ್ತನೆ ಮಾಡ್ತಿದ್ರ. ಏನ್ ಮಾಡ್ತಿದ್ರಿ ನಿಮ್ಮನ್ನ? ಇವ್ರು ಆಕ್ಚುಲಿ ಬಂದು ನಮ್ಮ ಮನೆಯವರು. ಏನ್ ಹೇಳೋದು ಇವ್ರ ಬಗ್ಗೆ 2 ವರ್ಡ್ ಅಲ್ಲಂತೂ ಆಗಲ್ಲ. ಲೈಫ್ ಲಾಂಗ್ ಇವ್ರ ಜೊತೆ ಖುಷಿಯಾಗಿರ್ಬೇಕು ಅನ್ಕೊಂಡಿದೀನಿ. ಆ ದೇವ್ರ ಅಷ್ಟು ಆಶೀರ್ವಾದ ಮಾಡಿದ್ರೆ ಸಾಕು. ಐ ಲವ್ ಯು. ಐ ಲವ್ ಯು ಟು. ಇದು ಬೆಳಗ್ಗೆಯಿಂದ ಕೆತ್ತನೆ ಮಾಡಿ ತುಂಬಾ ಸುಸ್ತಾಗಿತ್ತು, ಅದಕ್ಕೆ ಇದೊಂದು ಸ್ವಲ್ಪ ಫಿನಿಶಿಂಗ್ ಟಚ್ ಅಪ್ ಕೊಡ್ತಾ ಇದ್ದೆ. ಈ ದೇವ್ರು ಇದೆಯಲ್ಲ, ಇದು ಪೂರ್ತಿ ನಾನೇ ಈಗ ಇದು ಶಿವದೇವರು ನಾನೇ ಕೆತ್ತಿದ್ದು. ಒಂದು 5 ನಿಮಿಷದಲ್ಲಿ ಕೆತ್ಬಿಟ್ಟೆ. ನಾನು ಈ ತರ ಏನಿದು ಆರ್ಟಿಸ್ಟ್ ಆಗಿ ನಾನು ತುಂಬಾ ಕೆಲಸ ಮಾಡ್ತಿದ್ದೀನಿ, ಸರಿನಾ. ಮತ್ತೆ ನಾನು ನನ್ನ ಹೆಂಡತಿ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ಬೇಕಾಗುತ್ತೆ ಅವಾಗವಾಗ. ಅಷ್ಟೇ.